ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಈ ಹಿಂದಿನ ವಿಡಿಯೋದಲ್ಲಿ ಅಧ್ಯಾಯ 2ರ 1 ಅಂಕ ಮತ್ತು 2 ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಅಧ್ಯಾಯ 3 ಭಾರತದಲ್ಲಿ ಆಡಳಿತ ಯಂತ್ರ, ಈ ಅಧ್ಯಾಯದಲ್ಲಿ ಆಡಳಿತದ ಅರ್ಥ ಮತ್ತು ಪಾತ್ರ, ಅಡ್ಮಿನಿಸ್ಟ್ರೇಷನ್ ಮೀನಿಂಗ್ ಮತ್ತು ರೋಲ್ ಏನಿದೆ ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ ನಂತರದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಷನ್ ಬೆಲ್ಲನ್ನು ಕ್ಲಿಕ್ ಮಾಡೋ ಮೂಲಕ ನೀವು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ನಾವೀಗ ಈ ಅಧ್ಯಾಯ 3ರಲ್ಲಿ ತಿಳ್ಕೊಬೇಕಾದಂಥ ಅಂಶಗಳೇನಂತ ನಾವು ಮೊದಲನೇದಾಗಿ ನೋಡೋಣ. ಅಧ್ಯಾಯ 3 ಭಾರತದ ಆಡಳಿತ ಯಂತ್ರದಲ್ಲಿ 3.1ರಲ್ಲಿ ನಾವು ಆಡಳಿತ, ಅದರ ಅರ್ಥ ಮತ್ತು ಪಾತ್ರದ ಬಗ್ಗೆ ತಿಳ್ಕೊಳ್ತೇವೆ. ಹಾಗೆ 3.2ರಲ್ಲಿ ನಾಗರಿಕ ಸೇವಾ ವರ್ಗ, ಅದರ ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. ಹಾಗೆ 3.3ರಲ್ಲಿ ಅಖಿಲ ಭಾರತ ಸೇವೆಗಳು, ಕೇಂದ್ರ ಸೇವೆಗಳು ಮತ್ತು ರಾಜ್ಯ ಸೇವೆಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. ಹಾಗೆ 3.4ರಲ್ಲಿ ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾಡಳಿತದ ಬಗ್ಗೆ ನಾವು ತಿಳ್ಕೊಳ್ತೇವೆ. ಹಾಗೆ 3.5ರಲ್ಲಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಅದನ್ನು ನಾವು CAT ಅಂತ ಕರಿತೇವೆ. ಹಾಗೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ KAT ಅಂತ ಕರಿತೇವೆ. ಇವುಗಳ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ತೇವೆ. ಹಾಗೆ 3.6ರಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಅಂದರೆ UPSC, ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗ KPSC ಅಂತ ಏನಿದೆ, ಇವುಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. ಇದಿಷ್ಟು ಕೂಡ ಈ ಅಧ್ಯಾಯದಲ್ಲಿ ತಿಳ್ಕೊಬೇಕಂತ ಪ್ರಮುಖವಾದಂಥ ಅಂಶಗಳು. ಹಾಗಾಗಿ ಭಾಳ ಮುಖ್ಯ ತಿಳ್ಕೊಬೇಕಾಗುತ್ತೆ ಇವನ್ನ. ಮೊದಲನೇ ಅದಕ್ಕಿಂತ ಮುಖ್ಯವಾಗಿ ನಾವು ಇಲ್ಲೊಂದು ಹೇಳಿಕೆಯನ್ನು ಗಮನಿಸಬೇಕಾಗುತ್ತೆ. ಅದೇನಂತಂದರೆ, ಆಡಳಿತದ ನಿಜವಾದ ಅರ್ಥವೆಂದರೆ ಸಾರ್ವಜನಿಕವಾಗಿ ಮೂಲ ಸೇವೆಯನ್ನು ಒದಗಿಸಿಕೊಡುವುದಾಗಿದೆ ಅಂತ ಒಬ್ಬ ಪ್ರಖ್ಯಾತ ಆಡಳಿತಜ್ಞರು ಅಭಿಪ್ರಾಯಪಟ್ಟಿರುವುದನ್ನು ಗಮನಿಸ್ತೇವೆ. ಅಂದರೆ ಆಡಳಿತದ ನಿಜವಾದಂಥ ಅರ್ಥ ಏನಂತಂದರೆ, ಅದು ಸಾರ್ವಜನಿಕರಿಗೆ ಒಂದು ಮೂಲ ಸೇವೆಯನ್ನು ಒದಗಿಸಿಕೊಡುವಂಥದ್ದು, ಸಾರ್ವಜನಿಕರಿಗೆ ಸೇವೆ ಒದಗಿಸ್ಕೊಡುವಂಥದ್ದೇ ಅದರ ಮುಖ್ಯವಾದಂಥ ಧ್ಯೇಯ ಆಗಿರುತ್ತೆ ಎಂಬ ಅರ್ಥದಲ್ಲಿ ಈ ಮಾತನ್ನು ಹೇಳುವಂಥದ್ದು ಕಾಣ್ತೇವೆ. ಹೇಳಿರೋರು ಯಾರು ಅಂತಂದರೆ E.A. ನೀಗ್ರೋ ಅವರು ಈ ಮಾತನ್ನು ಹೇಳಿದ್ದಾರೆ. ಈ ಹೇಳಿಕೆಯನ್ನು ತಿಳ್ಕೊಂಡ ನಂತರದಲ್ಲಿ ಈಗ ನಾವು ಆಡಳಿತದ ಅರ್ಥ ಏನು, ಆಡಳಿತ ಅಂದರೆ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಮೀನಿಂಗ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತದ ಅರ್ಥದ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಆಡಳಿತದ ಅರ್ಥ ಅಂದಾಗ ಆಡಳಿತ ಪದದ ಮೂಲ ಪದ ಯಾವುದು ಅಂತ ನಾವು ಭಾಳ ಮುಖ್ಯ ತಿಳ್ಕೊಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಆಡಳಿತ ಎಂಬ ಪದ ಏನಿದೆ, ಇದನ್ನು ನಾವು ಕನ್ನಡ ಭಾಷೆಯಲ್ಲಿ ಆಡಳಿತ ಅಂತ ಕರಿತೇವೆ. ಇಂಗ್ಲೀಷ್ನಲ್ಲಿ ಈ ಪದಕ್ಕೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಾಗುತ್ತೆ. ಅಡ್ಮಿನಿಸ್ಟ್ರೇಷನ್ ಎಂಬ ಇಂಗ್ಲೀಷ್ ಪದದ ಕನ್ನಡ ರೂಪಾಂತರವೇ ಆಡಳಿತ ಅಂತ ನಾವು ಹೇಳ್ತೇವೆ. ಹಾಗಾಗಿ ಆಡಳಿತ ಮತ್ತು ಅಡ್ಮಿನಿಸ್ಟ್ರೇಷನ್ ಎರಡೂ ಕೂಡ ಒಂದೇ, ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಪದಗಳಾಗಿರ್ತವೆ. ಇವುಗಳ ಮೂಲ ಪದ ಯಾವುದು ಅಂತ ನಾವು ನೋಡುವ ಸಂದರ್ಭದಲ್ಲಿ ಅಡ್ಮಿನಿಸ್ಟ್ರೇಷನ್ ಎಂಬ ಪದ ಏನಿದೆ, ಇದು ಆ್ಯಡ್ ಮತ್ತು ಮಿನಿಸ್ಟಿಯರ್ ಎಂಬಂಥ ಎರಡು ಲ್ಯಾಟಿನ್ ಭಾಷೆಯ ಮೂಲ ಪದಗಳಿಂದ ಬಂದಿದೆ. ನೋಡಿ, ಅಡ್ಮಿನಿಸ್ಟ್ರೇಷನ್ ಎಂಬುದು ಆ್ಯಡ್ ಮತ್ತು ಮಿನಿಸ್ಟಿಯರ್ ಎಂಬಂಥ ಎರಡು ಲ್ಯಾಟಿನ್ ಭಾಷೆಯ ಮೂಲ ಪದಗಳಿಂದ ಬಂದಿದೆ. ಹಾಗಾಗಿ ಇದನ್ನು ಬಹಳ ಮುಖ್ಯ ನೆನಪಿಟ್ಕೋಬೇಕಾಗತ್ತೆ. ನಿಮಗೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತದ ಮೂಲ ಪದ ಯಾವುದು ಅಂತ ಕೇಳ್ತಾರೆ. ಆಡಳಿತದ ಮೂಲ ಪದ ಅಂದರೂ ಅದನ್ನೇ, ಅಡ್ಮಿನಿಸ್ಟ್ರೇಷನ್ ಮೂಲ ಪದ ಅಂದರೂ ಅದನ್ನೇ. ಆ್ಯಡ್ ಮತ್ತು ಮಿನಿಸ್ಟೇರ್ ಎಂಬಂಥ ಎರಡು ಲ್ಯಾಟಿನ್ ಭಾಷೆಯ ಪದಗಳಿಂದ ಬಂದಿದೆ. ಯಾವ ಭಾಷೆಯಿಂದ ಬಂದಿದೆ ಅಂದರೆ ಲ್ಯಾಟಿನ್ ಭಾಷೆಯಿಂದ ಬರೀಬೇಕಾಗುತ್ತೆ. ಮೂಲ ಪದಗಳು ಅಂತ ಕೇಳಿದಾಗ ಆ್ಯಡ್ ಮತ್ತು ಮಿನಿಸ್ಟೇರ್ ಎಂಬಂಥ ಎರಡು ಪದಗಳಿಂದ ಬಂದಿದೆ ಅಂತ ಬರೀಬೇಕಾಗತ್ತೆ. ಇದನ್ನು ಬಹಳ ಮುಖ್ಯವಾಗಿ ತಿಳ್ಕೊಳ್ಳಿ. ಹಾಗಾಗಿ ಈ ಪದಗಳ ಅರ್ಥನೂ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಆ್ಯಡ್ ಅಂತಂದರೆ ಸಾರ್ವಜನಿಕ ಎಂಬ ಅರ್ಥವನ್ನು ಹೊಂದಿದೆ. ಹಾಗೆ ಮಿನಿಸ್ಟಿಯರ್ ಅಂದರೆ ಸೇವೆ ಮಾಡುವುದು ಎಂಬ ಅರ್ಥವನ್ನು ಹೊಂದಿರುತ್ತೆ ನಾವು ಕಾಣ್ತೇವೆ. ಹೀಗಾಗಿ ಅಡ್ಮಿನಿಸ್ಟ್ರೇಷನ್ ಅಂತ ಅಂದರೆ ಸಾರ್ವಜನಿಕರ ಸೇವೆ ಮಾಡುವುದು, ಅಂದರೆ ಸರ್ಕಾರವನ್ನು ನಡೆಸುವುದು, ಜನರನ್ನು ನೋಡಿಕೊಳ್ಳುವುದು, ಹಾಗೆ ಜನರ ಸೇವೆ ಮಾಡುವುದನ್ನೇ ಆಡಳಿತ ಅಂತೇಳಿ ನಾವು ಕರಿತೇವೆ. ಅಂದರೆ ಈ ಸಾರ್ವಜನಿಕರ ಸೇವೆಯನ್ನು ಮಾಡುವಂಥದ್ದು, ಸಾರ್ವಜನಿಕರ ಸೇವೆಗೋಸ್ಕರ ಸರ್ಕಾರವನ್ನು ನಡೆಸುವಂಥದ್ದು, ಹಾಗೆ ಜನರನ್ನು ನೋಡಿಕೊಳ್ಳುವಂಥದ್ದು, ಇದನ್ನೇ ನಾವು ಆಡಳಿತ ಅಂತೇಳಿ ಕರೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಡಳಿತ ಎಂಬುದು ಸಾರ್ವಜನಿಕರ ಸೇವೆಯನ್ನು ಮಾಡುವಂಥ ಮುಖ್ಯವಾದಂಥ ಉದ್ದೇಶವನ್ನು ಹೊಂದಿರುತ್ತೆ. ಹಾಗೆ ಈ ಆಡಳಿತ ಎಂಬ ಪದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಚಿಂತಕರು ಬೇರೆ ಬೇರೆ ರೀತಿಯಂಥ ವ್ಯಾಖ್ಯಾನಗಳನ್ನು ನೀಡುವಂಥದ್ದನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ಮೊದಲನೇ ವ್ಯಾಖ್ಯಾನ ಅಂತಂದರೆ JM ಪಿಫ್ನರ್ ಅವರ ವ್ಯಾಖ್ಯಾನವನ್ನು ನಾವು ಗಮನಿಸಬೇಕಾಗಿದೆ. ಅವರ ಪ್ರಕಾರ ಆಡಳಿತವು ಒಂದು ಸಂಘಟನೆಯಾಗಿದ್ದು
ಅಂತಿಮ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಲಭ್ಯವಿರುವ ಜನರು ಮತ್ತು ಸರಕು ಸಂಪನ್ಮೂಲಗಳ ದಿಕ್ಕನ್ನು ಸೂಚಿಸುವುದು ಮತ್ತು ನಿರ್ದೇಶನವೇ ಆಡಳಿತ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಅವರ ಪ್ರಕಾರ, JMPನವರ ಪ್ರಕಾರ ಆಡಳಿತ ಎಂಬುದು ಒಂದು ಸಂಘಟನೆ, ಅದು ಇಟ್ಸ್ ಆನ್ ಆರ್ಗನೈಜೇಷನ್, ಅಂದರೆ ಒಂದು ಸಂಘಟನೆ ಆಗಿದ್ದು ಅದರ ಒಂದು ಅಂತಿಮ ಒಂದು ಆಶೋತ್ತರಗಳೇನಿದೆ ಆ ಅಂತಿಮ ಆಶೋತ್ತರಗಳನ್ನ ಈಡೇರಿಸ್ಕೊಳ್ಳುವಂಥ ಒಂದು ಸಲುವಾಗಿ ಲಭ್ಯವಿರುವಂಥ ಒಂದು ಮಾನವ ಸಂಪನ್ಮೂಲ ಮತ್ತು ಸರಕು ಸಂಪನ್ಮೂಲಗಳೇನಿರ್ತವೆ ಇವುಗಳನ್ನು ಒಂದು ದಿಕ್ಕಿನ ಕಡೆಗೆ ಸೂಚಿಸುವಂಥದ್ದು, ಹಾಗೆ ನಿರ್ದೇಶಿಸುವಂಥದ್ದು, ಇದನ್ನೇ ಆಡಳಿತ ಅಂತ ಕರಿತೇವೆ. ಏಕೆಂದರೆ ನಮ್ಮದೇ ಆದಂಥ ಒಂದು ಆಡಳಿತದ ಉದ್ದೇಶಗಳಿರ್ತವೆ. ಆ ಉದ್ದೇಶಗಳನ್ನ ಈಡೇರಿಸ್ಕೊಳ್ಳುವಂಥ ಉದ್ದೇಶದಿಂದ ಲಭ್ಯವಿರುವಂಥ ಮಾನವ ಸಂಪನ್ಮೂಲ ಮತ್ತು ಸರಕು ಸಂಪನ್ಮೂಲಗಳೇನಿರ್ತವೆ ಅವುಗಳನ್ನ ನಾವು ನಿರ್ದೇಶಿಸುವಂಥದ್ದು, ಇದನ್ನೇ ಆಡಳಿತ ಅಂತ ಕರಿಬೋದು ಅಂತೇಳಿ JM ಪಿಫ್ನರ್ ಅವರು ಅಭಿಪ್ರಾಯಪಟ್ಟಿರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಮತ್ತೊಬ್ಬರು ಚಿಂತಕರಾದಂಥ H. ಸೈಮನ್ ಇವರ ಪ್ರಕಾರ ಸಾಮಾನ್ಯ ಗುರಿಗಳನ್ನು ಈಡೇರಿಸಿಕೊಳ್ಳಲು ಗುಂಪು ಜನರ ಸಹಕಾರದೊಂದಿಗೆ ಕೈಗೊಳ್ಳುವ ಚಟುವಟಿಕೆಗಳನ್ನೇ ಆಡಳಿತ ಅಂತ ಹೇಳಿದ್ದಾರೆ. ನೋಡಿ, ಇವರ ಪ್ರಕಾರ ಒಂದು ಸಾಮಾನ್ಯ ಗುರಿಗಳಿರ್ತವೆ. ಆ ಸಾಮಾನ್ಯ ಗುರಿಗಳನ್ನು ಈಡೇರಿಸುವಂಥ ಉದ್ದೇಶದಿಂದ, ಅಂದರೆ ಈಡೇರಿಸ್ಕೊಳ್ಳುವಂಥ ಮುಖ್ಯವಂಥ ಒಂದು ಗುರಿನ ಇಟ್ಕೊಂಡು ಜನರ ಗುಂಪು, ಅಂದರೆ ಒಂದು ಸಮೂಹ, ಜನರ ಒಂದು ಸಮೂಹ ಆ ಒಂದು ಸಹಕಾರದೊಂದಿಗೆ ಎಲ್ಲರೂ ಒಟ್ಟಿಗೆ ಸೇರಿ ಕೈಗೊಳ್ಳುವಂಥ ಒಂದು ಚಟುವಟಿಕೆಗಳೇನಿರ್ತವೆ ಇವುಗಳನ್ನೇ ಆಡಳಿತ ಅಂತ ನಾವು ಕರಿತೇವೆ ಅಂಥೇಳಿ H. ಸೈಮನ್ ಅವರು ಅಭಿಪ್ರಾಯಪಟ್ಟುವಂಥದ್ದು ನಾವು ಕಾಣ್ತೇವೆ. ಈಗ ನಾವು ಹಲವಾರು ಸಂದರ್ಭಗಳು ನೋಡ್ತೇವೆ, ಸರ್ಕಾರ ನಡೆಸುವಂಥವರ ಉದ್ದೇಶ ಜನರಿಗೆ ಸೇವೆ ಮಾಡುವಂಥದ್ದು. ಆ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತಂದಾಗ ಆ ಸೇವೆಯನ್ನು ಮಾಡಲಿಕ್ಕೆ ಒಂದು ನಿಗದಿತವಾದಂಥ ಜನರ ಗುಂಪು ಬೇಕಾಗುತ್ತೆ, ಸಂಪನ್ಮೂಲಗಳು ಬೇಕಾಗ್ತವೆ. ಅವುಗಳನ್ನ ಒಂದು ಸಹಕಾರದೊಂದಿಗೆ ಚಟುವಟಿಕೆಗಳನ್ನ ಕೈಗೊಂಡಾಗ ಅದು ಆಡಳಿತ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ H. ಸೈಮನ್ ಅವರು ಈ ರೀತಿಯಾದಂಥ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಹಾಗಾಗಿ ಒಟ್ಟಾರೆ ನಾವು ಹೇಳಿದರೆ ಆಡಳಿತ ಅಂದರೆ ಏನು ಅಂತೇಳಿ, ನಿರ್ದಿಷ್ಟ ಒಂದು ಗುರಿ ಸಾಧನೆಗಾಗಿ ಹಲವಾರು ಜನರನ್ನು ನಿರ್ದೇಶಿಸುವ, ಸಮನ್ವಯಿಸುವ ಮತ್ತು ನಿಯಂತ್ರಿಸುವ ಒಂದು ಕಲೆಯೇ ಆಡಳಿತ ಅಂತ ಹೇಳಲಿಕ್ಕೆ ಸಾಧ್ಯ. ಅಂದರೆ ಒಂದು ನಿರ್ದಿಷ್ಟ ಗುರಿ ಸಾಧನೆಗೋಸ್ಕರ ಲಭ್ಯವಿರುವಂಥ ಮಾನವ ಸಂಪನ್ಮೂಲ ಹಾಗೆ ಸರಕು ಸಂಪನ್ಮೂಲಗಳನ್ನು ನಿರ್ದೇಶಿಸುವಂಥದ್ದು, ಹಾಗೆ ಸಮನ್ವಯಗೊಳಿಸುವಂಥದ್ದು, ಅಂದರೆ ಅವುಗಳನ್ನು ಒಂದು ಕೋಆರ್ಡಿನೇಷನ್ ಉಂಟು ಮಾಡುವಂಥದ್ದು, ಹಾಗೆ ನಿಯಂತ್ರಿಸುವಂಥದ್ದು, ಇದನ್ನೇ ನಾವು ಆಡಳಿತ ಅಂತ ಕರೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಒಂದು ಆಡಳಿತದ ಒಂದು ವ್ಯವಸ್ಥೆಯ ಬೆಳವಣಿಗೆ ಹೇಗಾಯಿತು, ಯಾವಾಗ ಈ ಒಂದು ಆಡಳಿತ ವ್ಯವಸ್ಥೆ ಎಂಬುದು ಹುಟ್ಟುಕೊಳ್ತು ಎಂಬಂಥ ಅಂಶವನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಆಡಳಿತ ಎಂಬುದು ತುಂಬ ಪ್ರಾಚೀನವಾದಂಥದ್ದು, ಅಂದರೆ ತುಂಬ ನಾಗರಿಕತೆಗಳ ಒಂದು ಕಾಲದಿಂದಲೂ ಕೂಡ ಈ ಒಂದು ಆಡಳಿತ ವ್ಯವಸ್ಥೆ ಎಂಬುದು ಒಂದಿಲ್ಲ ಒಂದು ರೂಪದಲ್ಲಿ ಇದ್ದಂಥದ್ದು ನಾವು ಕಾಣ್ತೇವೆ. ಆಗಲೂ ಕೂಡ ಆ ಒಂದು ಆಡಳಿತಗಾರರು ಇದ್ದರು, ಅವರು ಆಡಳಿತವನ್ನು ನಡೆಸ್ಕೊಂಡ್ಬಂದಿರುವಂಥದ್ದು ನಾವು ಕಾಣ್ತೇವೆ. ಕೆಲವು ಸೇವೆಗಳನ್ನ ಸಲ್ಲಿಸುವಂಥ ಉದ್ದೇಶದಿಂದ, ಕೆಲಸಗಳನ್ನ ಮಾಡುವಂಥ ಉದ್ದೇಶದಿಂದ, ನಿರ್ದಿಷ್ಟ ಗುರಿ ಸಾಧನೆಗೋಸ್ಕರ ಆಡಳಿತವನ್ನು ಅವರು ಅಳವಡಿಸ್ಕೊಂಡಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ನಾಗರಿಕತೆಯ ಒಂದು ಕಾಲದಿಂದ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಆಡಳಿತ ವ್ಯವಸ್ಥೆ ಇರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಚಕ್ರಾಧಿಪತ್ಯ ಒಂದು ವ್ಯವಸ್ಥೆ ಇತ್ತು. ಆ ಚಕ್ರಾಧಿಪತ್ಯ ಕಾಲದಲ್ಲೂ ಕೂಡ ಆ ಒಂದು ಸಾರ್ವಜನಿಕ ಆಡಳಿತ ಎಂಬುದಿತ್ತು. ಅಲ್ಲಿ ಕೂಡ ಸರ್ಕಾರದ ಒಂದು ಕಾರ್ಯನಿರ್ವಾಹಕ ಒಂದು ಕಾರ್ಯಕ್ರಮಗಳಿಗೆ ಈ ಒಂದು ಆಡಳಿತವನ್ನು ಬಳಕೆ ಮಾಡ್ತಿರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಪ್ರಾಚೀನ ಭಾರತದ ಒಂದು ಆಡಳಿತ ವ್ಯವಸ್ಥೆಯ ಒಂದು ಇತಿಹಾಸವನ್ನು ನೋಡಿದಾಗ ಅಲ್ಲಿ ವೇದಗಳ ಅವಧಿಯಿಂದ ಪ್ರಾರಂಭಗೊಂಡು ಅದು ಮೊಘಲರವರೆಗೆ, ಈ ಒಂದು ಮೊಘಲರ ಆಳ್ವಿಕೆವರೆಗೆ ಮುಂದುವರ್ಕೊಂಡು ನಂತರ ಕೂಡ ಅದು ಮುಂದುವರ್ತಾ ಬಂದಿರುವಂಥ ಅಂಶವನ್ನು ನಾವು ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಆ ಒಂದು ಆಡಳಿತ ಎಂಬುದು ಜನರ ಒಂದು ಬೇಡಿಕೆಗಳನ್ನ ಮತ್ತು ಅವರ ಸಮಸ್ಯೆಗಳನ್ನ ಪರಿಣಾಮಕಾರಿಯಾಗಿ ನಿವಾರಿಸುವಂಥ ನಿಟ್ಟಿನಲ್ಲಿ ಸದೃಢ ಮತ್ತು ಪರಿಣಾಮಕಾರಿಯಾದಂಥ ಒಂದು ಆಡಳಿತ ಯಂತ್ರದ ಉದ್ಭವಕ್ಕೆ ಕಾರಣ ಆಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಜನರ ಬೇಡಿಕೆಗಳನ್ನ ಈಡೇರಿಸಬೇಕು, ಹಾಗೆ ಅವರ ಸಮಸ್ಯೆಗಳನ್ನ ಪರಿಹರಿಸುವಂಥ ಉದ್ದೇಶದಿಂದ ಆಡಳಿತ ವ್ಯವಸ್ಥೆ ಬೆಳಕು ಬಂದಿರುವಂಥದ್ದು ನಾವು ಕಾಣ್ತೇವೆ. ನೋಡಿ, ಭಾರತದ ಒಂದು ಆಡಳಿತದ ವ್ಯವಸ್ಥೆಯ ಒಂದು ಅಭಿವೃದ್ಧಿ ಏನಿದೆ, ಬೆಳವಣಿಗೆ ಏನಿದೆ, ಇದರಲ್ಲಿ ಮುಖ್ಯವಾಗಿ ಎರಡು ವಿಶೇಷತೆಗಳನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಭಾರತದ ಆಡಳಿತ ವ್ಯವಸ್ಥೆ ಬೆಳವಣಿಗೆಯಲ್ಲಿ ಎರಡು ವಿಶೇಷತೆಗಳನ್ನ ನಾವು ಗಮನಿಸ್ಬೋದು. ಅವುಗಳಲ್ಲಿ ಮೊದಲನೇದಂತಂದರೆ ಗ್ರಾಮಗಳು ಆಡಳಿತದ ಪ್ರಾಥಮಿಕ ಘಟಕಗಳಾಗಿದ್ವು. ಅಂದರೆ ಗ್ರಾಮ ಆಡಳಿತದ ಪ್ರಾಥಮಿಕ ಘಟಕ ಆಗಿತ್ತು. ಆ ಒಂದು ಆಡಳಿತದ ಪ್ರಾಥಮಿಕ ಘಟಕವಾಗಿ ಅಲ್ಲಿಂದ ಆಡಳಿತ ವ್ಯವಸ್ಥೆ ಪ್ರಾರಂಭ ಆಗ್ತದೆ ನಾವು ಕಾಣ್ತೇವೆ. ಅವುಗಳಲ್ಲಿ ಆಡಳಿತ ವ್ಯವಸ್ಥೆ ಎಂಬುದು ಹಂಚಿಕೆಯಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಎರಡನೇ ಒಂದು ಅಂಶ ಅಂತಂದರೆ ಸಾಂಪ್ರದಾಯಿಕ ಸಾರ್ವಜನಿಕ ಆಡಳಿತದ ಒಂದು ತಳಹದಿಯ ಮೇಲೆ ನಮ್ಮ ಇಂದಿನ ಆಡಳಿತ ವ್ಯವಸ್ಥೆ ನಿಂತಿದೆ. ಅಂದರೆ ನಮ್ಮ ಹಿಂದಿನ ಕಾಲದಿಂದ ಬೆಳವಣಿಗೆ ಬಂದಿರುವಂಥ ಆ ಒಂದು ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆ ಏನಿದೆ ಅದರ ಆಧಾರದಲ್ಲಿ ಈಗಿನ ಒಂದು ಆಡಳಿತ ವ್ಯವಸ್ಥೆ ಕೂಡ ನಿಂತಿರುವಂಥದ್ದು ನಾವು ಗಮನಿಸ್ತೇವೆ. ನೋಡಿ, ಇಂತಹ ಒಂದು ಸಂಘಟನೆಗಳನ್ನ ನಾವು ವೇದಗಳು, ಹಾಗೆ ಬೌದ್ಧ ಸಾಹಿತ್ಯ, ಜೈನ ಸಾಹಿತ್ಯ, ಹಾಗೆ ಧರ್ಮಶಾಸ್ತ್ರ, ಹಾಗೆ ಮನುಸ್ಮೃತಿ, ಶುಕ್ರನೀತಿ ಸಾರ, ರಾಮಾಯಣ, ಮಹಾಭಾರತ, ಬಹಳ ಮುಖ್ಯವಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ, ಅದಂತೂ ಬಹಳ ವಿಶೇಷವಾಗಿ ಆಡಳಿತಕ್ಕೆ ಸಂಬಂಧಪಟ್ಟಂಥ ಒಂದು ಬಹಳ ಮುಖ್ಯವಂತ ಒಂದು ಕೃತಿ. ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟಂತೆ ಕೌಟಿಲ್ಯ ಬರೆದಿರುವಂಥ ಬಹಳ ಮುಖ್ಯವಂತ ಕೃತಿ ಅದು ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥ.
ಈ ಒಂದು ಗ್ರಂಥಗಳಲ್ಲಿ ಅವನು ಸಾಂಪ್ರದಾಯಿಕ ಒಂದು ಆಡಳಿತ ವ್ಯವಸ್ಥೆಯ ಬಗ್ಗೆ ತಳಹದಿಯನ್ನು ಹಾಕಿರುವಂಥ ನಾವು ಕಾಣ್ತೇವೆ. ಆ ಒಂದು ವ್ಯವಸ್ಥೆ ತಳಹದಿನ ನಾವು ಈಗಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲದರಲ್ಲೂ ಕೂಡ ನಾವು ಆಡಳಿತದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋಂಥದ್ದು ನಾವು ಗಮನಿಸ್ಬೋದು. ಹಾಗೆ ಸಮಕಾಲೀನ ಒಂದು ಭಾರತೀಯ ಒಂದು ಆಡಳಿತ ವ್ಯವಸ್ಥೆ ಇದೆ. ಇಲ್ಲಿ ವಿಭಿನ್ನವಾದಂಥ ಒಂದು ಚಿಂತನೆಗಳು, ಗುರಿಗಳು, ಸ್ವರೂಪಗಳು ಮತ್ತು ಪಾತ್ರಗಳಿಂದ ಅದು ಕೂಡಿರುವಂಥದ್ದು ನಾವು ಕಾಣ್ತೇವೆ. ಹೊಸ ಒಂದು ರೂಪಗಳನ್ನ ಅದು ಪಡ್ಕೊಂಡು ಮುಂದುವರ್ಕೊಂಡು ಬರ್ತಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ. ಬಹಳ ವಿಶೇಷವಾಗಿ ಈ ಒಂದು ರಾಷ್ಟ್ರ ರಾಜ್ಯ, ನೇಷನ್ ಸ್ಟೇಟ್ಸ್ ಅಂತ ಏನು ಕರಿತೇವೆ, ಇದರ ಒಂದು ಉಗಮದೊಂದಿಗೆ ಆಡಳಿತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಆಡಳಿತದ ಒಂದು ಪಾತ್ರ ಹೆಚ್ಚು ಗಮನಾರ್ಹವಾಗಿ ಬೆಳವಣಿಗೆ ಆಗ್ತಾ ಬಂದಿರುವಂಥದ್ದನ್ನು ನಾವು ಗಮನಿಸ್ಬೋದು. ಏಕೆ ಇಲ್ಲಿ ಬಹಳ ಮುಖ್ಯವಾಗಿ ಯಾಕೆ ಈ ರೀತಿ ಆಯಿತು ಅಂದರೆ, ಹಿಂದೆ ಇದ್ದಂಥ ಒಂದು ರಾಜ್ಯಗಳು, ಅಂದರೆ ಹಿಂದೆ ಇದ್ದಂಥ ಒಂದು ರಾಜ್ಯಗಳೇನಾಗಿದ್ದು ಇವುಗಳು ಪೊಲೀಸ್ ರಾಜ್ಯಗಳಾಗಿದ್ದವು. ಆ ಪೊಲೀಸ್ ರಾಜ್ಯಗಳಲ್ಲಿ ಆಡಳಿತದ ಒಂದು ವ್ಯಾಪ್ತಿ ಸಂಕುಚಿತವಾಗಿತ್ತು. ಯಾಕೆಂದರೆ ಆಗಿನ ಕಾಲದ ಒಂದು ರಾಜ್ಯಗಳು ಕೇವಲ ರಕ್ಷಣೆ, ಅಂದರೆ ರಾಜ್ಯದ ರಕ್ಷಣೆ ಮತ್ತು ಜನರ ರಕ್ಷಣೆ, ಜನರ ಆಸ್ತಿಪಾಸ್ತಿ ರಕ್ಷಣೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದವು. ಆ ಒಂದು ಕಾರ್ಯಗಳನ್ನ ಮಾಡ್ತಾಯಿದ್ರಿಂದ ಆಡಳಿತದ ಒಂದು ವ್ಯಾಪ್ತಿಯೂ ಕೂಡ ಸೀಮಿತವಾಗಿದ್ದಂಥದ್ದು ನಾವು ಕಾಣ್ತೇವೆ. ಆದರೆ ಆಧುನಿಕ ಒಂದು ರಾಜ್ಯಗಳೇನಿದೆ, ಈ ಆಧುನಿಕ ರಾಜ್ಯಗಳು ಕಲ್ಯಾಣ ರಾಜ್ಯಗಳಾಗಿವೆ, ಸುಖಿ ರಾಜ್ಯಗಳಾಗಿವೆ, ವೆಲ್ಫೇರ್ ಸ್ಟೇಟ್ಸ್ ಅಂತ ನಾವು ಅವುಗಳನ್ನ ಕರಿತೇವೆ. ಹೀಗಾಗಿ ಅವುಗಳು ಹೆಚ್ಚು ಹೆಚ್ಚು ಕಾರ್ಯಗಳನ್ನ ನಿರ್ವಹಿಸಬೇಕಾಗುತ್ತೆ. ಹಾಗಾಗಿ ಆಡಳಿತದ ವ್ಯಾಪ್ತಿ ಕೂಡ ವಿಸ್ತಾರವಾಗಿ ಬೆಳವಣಿಗೆ ಆಗಿರುವಂಥದ್ದು ನಾವು ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇದರೊಂದಿಗೆ ಇನ್ನೂ ಹಲವಾರು ಅಂಶಗಳು ಸೇರಿಕೊಂಡು ಆಡಳಿತದ ವ್ಯಾಪ್ತಿ ವಿಶಾಲವಾಗ್ತಾ ಹೋಗ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ವೈಜ್ಞಾನಿಕ ಪ್ರಗತಿ, ಹಾಗೆ ಕೈಗಾರಿಕಾ ಕ್ರಾಂತಿ ಆಗುತ್ತೆ, ಹಾಗೆ ತಾಂತ್ರಿಕ ಪ್ರಗತಿ ಆಗಿದೆ, ಹಾಗೆ ಜನಸಂಖ್ಯೆ ಬೆಳವಣಿಗೆ ಆಗಿದೆ. ಜನಸಂಖ್ಯೆ ಬೆಳವಣಿಗೆ ಆಗ್ತಾ ಹೋದಂತೆ ಆ ಒಂದು ಆಡಳಿತದ ವ್ಯಾಪ್ತಿ ಕೂಡ ವಿಶಾಲವಾಗ್ತಾ ಹೋಗ್ತಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಜನರ ಕಲ್ಯಾಣಕ್ಕಾಗಿ ರಾಜ್ಯಗಳು ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿದೆ. ಇವುಗಳಿಂದ ಆಡಳಿತ ಚಟುವಟಿಕೆಗಳು ವಿಸ್ತಾರವಾಗ್ತಾ ಹೋಗ್ತಿದೆ, ಅವುಗಳ ವ್ಯಾಪ್ತಿ ಕೂಡ ವಿಸ್ತಾರವಾಗ್ತಾ ಹೋಗ್ತಿರುವಂಥದ್ದು ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಹೀಗಾಗಿ ಆಡಳಿತ ಎಂಬುದು ಆಧುನಿಕ ಕಾಲದಲ್ಲಿ ಹೆಚ್ಚು ವಿಶಾಲವಾದಂಥ ವ್ಯಾಪ್ತಿಯನ್ನು ಹೊಂದಿ ಬೆಳವಣಿಗೆ ಆಗಿರುವಂಥದ್ದು ನಾವು ಗಮನಿಸ್ಬೋದು. ಇದರಿಂದ ಆಡಳಿತದ ಪಾತ್ರ ಕೂಡ ವಿಶಾಲವಾಗಿದೆ. ಆಡಳಿತದ ಪಾತ್ರ ಏನು ಅಂತ ನಾವೀಗ ನೋಡ್ತಾ ಹೋಗೋಣ. ರೋಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ, ಭಾರತದಲ್ಲಿ ಆಡಳಿತದ ಪಾತ್ರ ಏನು ಅಂತ ನಾವೀಗ ನೋಡೋಣ. ನೋಡಿ, ಆಡಳಿತದ ಪಾತ್ರದ ಬಗ್ಗೆ ಚಾರ್ಲ್ಸ್ ಎ ಬಿಯರ್ಡ್ ಎಂಬಂಥವರು ತಮ್ಮದೇ ರೀತಿಯಲ್ಲಿ ತಮ್ಮದೇ ಆದಂಥ ಒಂದು ವ್ಯಾಖ್ಯಾನ ಹೇಳಿದ್ದಾರೆ. ಅವರ ಪ್ರಕಾರ ಆಡಳಿತವು ಆಧುನಿಕ ನಾಗರಿಕತೆಯ ವಿಜ್ಞಾನವಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ಆಧುನಿಕ ನಾಗರಿಕತೆ ಏನಿದೆ ಇದು ಮುಂದುವರ್ಕೊಂಡು ಹೋಗಬೇಕು ಅಂದರೆ ಈ ಆಡಳಿತ ಎಂಬುದು ಬಹಳ ಮುಖ್ಯವಾದಂಥದ್ದು. ಆ ಒಂದು ಆಧುನಿಕ ನಾಗರಿಕತೆಗೆ ಒಂದು ವಿಜ್ಞಾನ ಹೇಗೆ ಆ ಒಂದು ತಂತ್ರಜ್ಞಾನ ಕ್ಷೇತ್ರದ ಕೊಡುಗೆಯನ್ನು ಕೊಡುತ್ತೋ, ಹಾಗೆ ಆಡಳಿತ ಎಂಬುದು ಈ ಒಂದು ಸರ್ಕಾರ ವ್ಯವಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ, ಜನರಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಬಹಳ ಮುಖ್ಯವಾಗಿದೆ. ಹಾಗಾಗಿ ಈ ಒಂದು ನಾಗರಿಕತೆಯ ಒಂದು ವಿಜ್ಞಾನವಾಗಿದೆ ಅಂತೇಳಿ ಆಡಳಿತವನ್ನು ಗುರುತಿಸುವಂತ ನಾವು ಕಾಣ್ತೇವೆ. ಮತ್ತು ಜೆರಾಲ್ಡ್ ಗೈಡನ್ ಎಂಬಂಥವರು ಈ ಒಂದು ಸಾರ್ವಜನಿಕ ಆಡಳಿತದ ಒಂದು ಕಾರ್ಯ ಮತ್ತು ಪಾತ್ರವನ್ನು ಈಗಿನ ಒಂದು ಸಮಕಾಲೀನ ಸಮಾಜಕ್ಕೆ ಅನ್ವಯವಾಗುವಂತೆ ಕೆಲವು ಕಾರ್ಯಗಳನ್ನ ಪಟ್ಟಿ ಮಾಡಿರುವಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ. 1971ರಲ್ಲಿ ಆ ಒಂದು ಕಾರ್ಯಗಳನ್ನ ತಮ್ಮ ಕೃತಿಯಲ್ಲಿ ಪಟ್ಟಿ ಮಾಡಿದ್ದಾರೆ. ಆ ಒಂದು ಕಾರ್ಯಗಳು ಯಾವುದು ಅಥವಾ ಪಾತ್ರ ಏನು, ಯಾವ ರೀತಿಯ ಪಾತ್ರವನ್ನು ಆಡಳಿತ ನಿರ್ವಹಿಸುತ್ತೆ, ಅದಕ್ಕೆ ಬಹಳ ಮುಖ್ಯವಾದ ಕೆಲವು ಅಂಶಗಳಿದೆ. ಅವುಗಳನ್ನ ಗಮನಿಸ್ಕೊಳ್ಳಿ, ಅವುಗಳನ್ನ ನೋಟ್ ಮಾಡ್ಕೊಳ್ಳಿ, ಅವುಗಳು ನಿಮಗೆ ಬಹಳ ಮುಖ್ಯವಾಗಿ ಉಪಯೋಗ ಬರ್ತವೆ. ಆಡಳಿತದ ಪಾತ್ರವನ್ನು ವಿವರಿಸಿ ಅಂತ ನಿಮಗೆ 5 ಅಂಕದ ಪ್ರಶ್ನೆಗಳು ಕೂಡ ಕೇಳ್ಬೋದು. ಹಾಗಾಗಿ ಮೊದಲನೇ ಒಂದು ಪಾತ್ರನ ನೋಡುವ ಸಂದರ್ಭದಲ್ಲಿ ರಾಜಕೀಯ ಸಂರಕ್ಷಣೆ, ಪ್ರಿಸರ್ವೇಷನ್ ಆಫ್ ಪಾಲಿಟಿ ಅಂತ ಹೇಳ್ತೇವೆ. ನೋಡಿ, ರಾಷ್ಟ್ರದ ಒಂದು ರಾಜಕೀಯ ವ್ಯವಸ್ಥೆಯ ಸಂರಕ್ಷಣೆ ಮಾಡುವಲ್ಲಿ ಆಡಳಿತ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಏಕೆಂದರೆ ರಾಜ್ಯದ ಒಂದು ರಾಜಕೀಯ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು, ರಾಷ್ಟ್ರದ ರಾಜಕೀಯ ವ್ಯವಸ್ಥೆ ಸುಲಲಿತವಾಗಿ ನಡ್ಕೊಂಡು ಹೋಗಬೇಕು ಅಂದರೆ ಸರಿಯಾದಂಥ ರೀತಿಯ ಆಡಳಿತ ವ್ಯವಸ್ಥೆ ಇರಬೇಕಾಗತ್ತೆ. ಹಾಗಾಗಿ ರಾಜಕೀಯ ವ್ಯವಸ್ಥೆಯನ್ನು ಸಂರಕ್ಷಣೆ ಮಾಡುವಂಥ ಕಾರ್ಯವನ್ನು ಈ ಒಂದು ಆಡಳಿತ ಮಾಡ್ಕೊಂಡು ಹೋಗುತ್ತೆ. ಹಾಗೆ ಎರಡನೇ ಒಂದು ಕಾರ್ಯ ಅಂತಂದರೆ ಅಥವಾ ಪಾತ್ರ ಅಂದರೆ ಸ್ಥಿರತೆ ಮತ್ತು ವ್ಯವಸ್ಥೆಯ ಕ್ರಮಬದ್ಧ ನಿರ್ವಹಣೆ, ಮೇಂಟೆನೆನ್ಸ್ ಆಫ್ ಸ್ಟೆಬಿಲಿಟಿ ಆ್ಯಂಡ್ ಆರ್ಡರ್. ನೋಡಿ, ರಾಜಕೀಯ ಒಂದು ಕಾರ್ಯಾಂಗ ಬದಲಾದಾಗ ಆಡಳಿತ ವ್ಯವಸ್ಥೆಯಲ್ಲಿ ನಿರಂತರತೆಯನ್ನು ಕಾಪಾಡ್ಕೊಂಡು ಹೋಗಬೇಕಾಗತ್ತೆ. ಏಕೆಂದರೆ ರಾಜಕೀಯ ಕಾರ್ಯಾಂಗಗಳ ಅವಧಿ 5 ವರ್ಷಗಳ ಸೀಮಿತ ಆಗಿರುತ್ತೆ. ಭಾರತದಲ್ಲಿ ಉದಾಹರಣೆಗೆ ಆ 5 ವರ್ಷಗಳ ಅವಧಿ ಮುಗಿದ ನಂತರದಲ್ಲಿ ಮತ್ತೊಂದು ಚುನಾವಣೆ ನಡೆಯುತ್ತೆ, ಮತ್ತೊಂದು ಸರ್ಕಾರ ಬರ್ಬೋದು. ಅಂಥ ಸಂದರ್ಭದಲ್ಲಿ ರಾಜಕೀಯ ವ್ಯವಸ್ಥೆಯ ಬದಲಾವಣೆ ಉಂಟಾದಾಗ ಆಡಳಿತದಲ್ಲಿ ಏರುಪೇರುಗಳಾಗಬಾರ್ದು, ಆ ಆಡಳಿತದಲ್ಲಿ ಸ್ಥಿರತೆಯನ್ನು ಕಾಪಾಡ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ. ಹಾಗಾಗಿ ರಾಜಕೀಯ ಕಾರ್ಯಾಂಗ ಬದಲಾದಾಗ ಆಡಳಿತದಲ್ಲಿ ಸ್ಥಿರತೆಯನ್ನು ಕಾಪಾಡ್ಕೊಂಡು ಹೋಗುವಂಥದ್ದು, ನಿರಂತರತೆಯನ್ನು ಕಾಪಾಡ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ, ಕ್ರಮಬದ್ಧವಾಗಿ ಆಡಳಿತ ವ್ಯವಸ್ಥೆಯನ್ನು ನಿರ್ವಹಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಆಡಳಿತದ ಪಾತ್ರ ಬಹಳ ಮುಖ್ಯ. ಏಕೆಂದರೆ ಸರ್ಕಾರ ಬದಲಾವಣೆ ಆಗ್ತಿದೆ ಅಂದ ತಕ್ಷಣ ಆಡಳಿತದಲ್ಲಿ ಯಾವುದೇ ರೀತಿಯಂಥ ಬದಲಾವಣೆಗಳು ನಾವು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಿನನಿತ್ಯದ ಕಾರ್ಯಗಳು, ಚಟುವಟಿಕೆಗಳು ಅವು ನಡ್ಕೊಂಡು ಹೋಗ್ತಿರ್ತವೆ, ಸರ್ಕಾರದ ಕಚೇರಿಗಳು ಕೆಲಸವನ್ನು ಮಾಡ್ತಿರ್ತವೆ. ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಆಡಳಿತ ವ್ಯವಸ್ಥೆ ಸ್ಥಿರತೆ ಮತ್ತು ಕ್ರಮಬದ್ಧವಾಗಿ ಕಾರ್ಯನಿರ್ವಹಣೆಯನ್ನು ಮಾಡುವಂಥದ್ದು. ಹಾಗಾಗಿ ಆಡಳಿತ ಎಂಬುದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಾಗೆ ಮೂರನೆಯ ಒಂದು ಪಾತ್ರ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳ ಸಾಂಸ್ಥೀಕರಣ, ಇನ್ಸ್ಟಿಟ್ಯೂಷನಲೈಸೇಷನ್ ಆಫ್ ಸೋಷಿಯೋ ಎಕನಾಮಿಕ್ ಚೇಂಜ್. ನೋಡಿ, ರಾಜ್ಯದಲ್ಲಿ
ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳನ್ನ ತರಲಿಕ್ಕೆ ವ್ಯವಸ್ಥಿತವಾದಂಥ ಸಂಘಟನೆಗಳನ್ನ ರೂಪಿಸಿ ಸಾಂಸ್ಥೀಕರಣಗೊಳಿಸುವಂಥದ್ದು, ಅದಕ್ಕೆ ಬೇಕಾದಂಥ ಒಂದು ಕಾನೂನುಗಳನ್ನ ನಿಯಮಗಳನ್ನ ರೂಪಿಸಿ ಆ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳನ್ನ ಸಾಂಸ್ಥೀಕರಣಗೊಳಿಸುವಂಥ ಕಾರ್ಯದಲ್ಲಿ ಆಡಳಿತದ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ 4ನೇ ಒಂದು ಪಾತ್ರ ಅಂತಂದರೆ ಅದು ಬೃಹತ್ ಪ್ರಮಾಣದ ವಾಣಿಜ್ಯ ವಿದ್ಯಮಾನಗಳ ಬೆಳವಣಿಗೆ, ಮ್ಯಾನೇಜ್ಮೆಂಟ್ ಆಫ್ ಲಾರ್ಜ್ ಸ್ಕೇಲ್ ಕಮರ್ಷಿಯಲ್ ಟ್ರೆಂಡ್ಸ್ ಅಂತ ಹೇಳ್ತೇವೆ. ನೋಡಿ, ಆಧುನಿಕ ಕಾಲದಲ್ಲಿ ಈ ಒಂದು ಬೃಹತ್ ಪ್ರಮಾಣದ ವಾಣಿಜ್ಯ ವಿದ್ಯಮಾನಗಳನ್ನ ಖಾಸಗಿಯವರು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವುಗಳನ್ನ ಕೈಗೊಳ್ಳುವಂಥ ಸಾಮರ್ಥ್ಯ ಇರುವಂಥದ್ದು ಸರ್ಕಾರಕ್ಕೆ ಮಾತ್ರ. ಅಂಥ ಒಂದು ಬೃಹತ್ ಪ್ರಮಾಣದ ಒಂದು ವಾಣಿಜ್ಯ ಚಟುವಟಿಕೆಗಳನ್ನ ಆಡಳಿತ ವ್ಯವಸ್ಥೆ ರೂಪಿಸಿ ಅವುಗಳನ್ನ ಬೆಳೆಸಬೇಕಾಗತ್ತೆ. ದೊಡ್ಡ ದೊಡ್ಡ ಒಂದು ಕೈಗಾರಿಕೆಗಳನ್ನು ಅಥವಾ ದೊಡ್ಡ ದೊಡ್ಡ ಒಂದು ಉದ್ಯಮಗಳನ್ನು ಸ್ಥಾಪಿಸಿ ಅವುಗಳು ಸಾರ್ವಜನಿಕರಿಗೆ ಹೆಚ್ಚು ಉಪಯುಕ್ತವಾಗುವಂತೆ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಆಡಳಿತದ ಪಾತ್ರ ಬಹಳ ಮುಖ್ಯವಾದಂತ ನಾವು ಕಾಣ್ತೇವೆ. ಅದಕ್ಕೋಸ್ಕರನೇ ಭಾರತದಲ್ಲಿ ನಾವು ಸಾರ್ವಜನಿಕ ವಲಯದ ಉದ್ಯಮಗಳನ್ನ, ಅಂದರೆ PSU ಅಂತ ನಾವು ಕರಿತೇವೆ, PSUs ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ, ಇವುಗಳನ್ನ ಸ್ಥಾಪನೆ ಮಾಡುವ ಮೂಲಕ ಆ ಒಂದು ಖಾಸಗಿ ವಲಯದವರು ನಿರ್ವಹಿಸಲಿಕ್ಕೆ ಆಗದಿರುವಂಥ ಕಾರ್ಯಗಳನ್ನ ಸಾರ್ವಜನಿಕ ವಲಯದಲ್ಲಿ ನಿರ್ವಹಿಸ್ಕೊಂಡು ಹೋಗ್ತಿರುವಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ. ಹಾಗಾಗಿ ಬೃಹತ್ ಪ್ರಮಾಣದ ವಾಣಿಜ್ಯ ವಿದ್ಯಮಾನಗಳನ್ನ ನಿರ್ವಹಿಸುವಂಥ ಸಾಮರ್ಥ್ಯ ಆ ಒಂದು ಆಡಳಿತ ವ್ಯವಸ್ಥೆಗೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗೆ 5ನೇದಾಗಿ ಆರ್ಥಿಕ ಬೆಳವಣಿಗೆಯನ್ನು ನೈಜಗೊಳಿಸುವುದು. ನೋಡಿ, ಎನ್ಶೂರಿಂಗ್ ಗ್ರೌತ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೇವೆ. ಅಂದರೆ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಅಗತ್ಯವಾದಂಥ ಒಂದು ಕ್ರಮಗಳನ್ನ ಕೈಗೊಳ್ಳುವಲ್ಲಿ ಆಡಳಿತದ ಪಾತ್ರ ಬಹಳ ಮುಖ್ಯ. ಆಡಳಿತ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿ ಆ ಒಂದು ಆಡಳಿತ ವ್ಯವಸ್ಥೆಗೆ ಸರಿಯಾದಂಥ ಒಂದು ಬೆಂಬಲವನ್ನು ಕೊಟ್ಟಾಗ ಆರ್ಥಿಕ ವ್ಯವಸ್ಥೆಗೆ ಈ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕೈಗಾರಿಕೆಗಳ ಸ್ಥಾಪನೆ, ಕೃಷಿ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು, ವ್ಯಾಪಾರ ಚಟುವಟಿಕೆಗಳಿಗೆ, ಬ್ಯಾಂಕಿಂಗ್ ಚಟುವಟಿಕೆಗಳಿಗೆ, ತೃತೀಯ ವಲಯಕ್ಕೆ, ಇವೆಲ್ಲವೂ ಕೂಡ ಪ್ರೋತ್ಸಾಹ ಕೊಡುವ ಮೂಲಕ ಆಡಳಿತ ವ್ಯವಸ್ಥೆ ಆರ್ಥಿಕ ಬೆಳವಣಿಗೆಯನ್ನು ನೈಜಗೊಳಿಸುವಂಥ ಕಾರ್ಯವನ್ನು ಮಾಡುತ್ತೆ. ಹಾಗೆ 6ನೇ ಒಂದು ಪಾತ್ರ ಅಂತಂದರೆ ದುರ್ಬಲ ವರ್ಗದವರ ಸಾಮಾಜಿಕ ರಕ್ಷಣೆ, ಪ್ರೊಟೆಕ್ಷನ್ ಆಫ್ ವೀಕರ್ ಸೆಕ್ಷನ್ ಆಫ್ ಸೊಸೈಟಿ ಅಂತ ಹೇಳ್ತೇವೆ. ನೋಡಿ, ರಾಜ್ಯದಲ್ಲಿರುವಂಥ ದುರ್ಬಲ ವರ್ಗಗಳು, ಅದರಲ್ಲಿ ಭಾಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಇರ್ಬೋದು, ಹಾಗೆ ಹಿಂದುಳಿದ ವರ್ಗದವರು ಇರ್ಬೋದು, ಮಹಿಳೆಯರು, ಮಕ್ಕಳು, ಅಂಗವಿಕಲರು, ಈ ಒಂದು ವರ್ಗದವರು ಏನಿರ್ತಾರೆ ಇವರುಗಳಿಗೆ ಸಲ್ಲಬೇಕಾದಂಥ ಒಂದು ಸಾಂವಿಧಾನಿಕವಾದಂಥ ಸವಲತ್ತುಗಳನ್ನ ಕಲ್ಪಿಸಿಕೊಡುವಂಥ ನಿಟ್ಟಿನಲ್ಲಿ ಆಡಳಿತ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸುತ್ತೆ. ಆ ಒಂದು ಆಡಳಿತ ವ್ಯವಸ್ಥೆ ಸರಿಯಾಗಿ ನಿರ್ವಹಿಸಿದಾಗ ಅವರಿಗೆ ಸಲ್ಲಬೇಕಂತ ಒಂದು ಸೌಲಭ್ಯಗಳು ಸಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇನ್ನೊಂದು ಪಾತ್ರ ಅಂದರೆ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಂಥದ್ದು, ಫಾರ್ಮೇಷನ್ ಆಫ್ ಪಬ್ಲಿಕ್ ಒಪಿನಿಯನ್ ಅಂತ ಹೇಳ್ತೇವೆ. ನೋಡಿ, ಸರ್ಕಾರದ ನೀತಿ ಮತ್ತು ಧೋರಣೆಗಳನ್ನು ಜನರ ಮುಂದೆ ಇಟ್ಟು ಅದಕ್ಕೆ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಲ್ಲಿ ಆಡಳಿತದ ಪಾತ್ರ ಬಹಳ ಮುಖ್ಯವಾದಂಥದ್ದು. ಸರ್ಕಾರ ಯಾವುದೇ ಒಂದು ಹೊಸ ಕಾನೂನುಗಳು ತರಬೇಕಾದಾಗ ಅದನ್ನು ಸಾರ್ವಜನಿಕರ ಅವಗಾಹನೆಗೆ ಬಿಡುತ್ತೆ, ಅಥವಾ ಹೊಸ ವಿಷಯಗಳನ್ನ ಸಾರ್ವಜನಿಕರ ಅವಗಾಹನೆಗೆ ಬಿಟ್ಟು ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕಾರ್ಯ ಮಾಡುತ್ತೆ. ಇದರಲ್ಲಿ ಆಡಳಿತದ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹಾಗೆ 8ನೇದಾಗಿ ಇನ್ನೊಂದು ಪಾತ್ರ ಅಂದರೆ ಒಂದು ಸಾರ್ವಜನಿಕ ನೀತಿಗಳು ಮತ್ತು ರಾಜಕೀಯ ನೀತಿಗಳ ಮೇಲೆ ಪ್ರಭಾವವನ್ನು ಬೀರುವಂಥದ್ದು, ಇನ್ಫ್ಲುಯೆನ್ಸಿಂಗ್ ಪಬ್ಲಿಕ್ ಆ್ಯಂಡ್ ಪೊಲಿಟಿಕಲ್ ಪಾಲಿಸೀಸ್ ಅಂತ ಹೇಳ್ತೇವೆ. ನೋಡಿ, ರಾಜ್ಯದ ರಾಜಕೀಯ ಕಾರ್ಯಾಂಗ ಏನಿದೆ ಅದು ರೂಪಿಸುವಂಥ ಎಲ್ಲ ಸಾರ್ವಜನಿಕ ನೀತಿಗಳು ಮತ್ತು ರಾಜಕೀಯ ನೀತಿಗಳ ಮೇಲೆ ಈ ಒಂದು ಆಡಳಿತದ ಪಾತ್ರ ಇರುವಂಥದ್ದು ನಾವು ಗಮನಿಸ್ತೇವೆ. ಈ ಒಂದು ಆಡಳಿತ ವ್ಯವಸ್ಥೆ ಏನಿದೆ ಆ ಒಂದು ಸಾರ್ವಜನಿಕ ನೀತಿಗಳಿಗೆ ಮತ್ತು ರಾಜಕೀಯ ನೀತಿಗಳಿಗೆ ಅಗತ್ಯವಾದಂಥ ಅಂಕಿ ಅಂಶಗಳನ್ನ ಸಂಗ್ರಹಿಸುವ ಮೂಲಕ ಅದು ಆ ಒಂದು ನೀತಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆ ಒಂದು ನೀತಿಗಳು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ರೂಪುಗೊಳ್ಳಬೇಕು ಅಂದರೆ ಅಲ್ಲಿ ನಿರ್ದಿಷ್ಟವಂಥ ಅಂಕಿ ಅಂಶಗಳಿರಬೇಕಾಗುತ್ತೆ, ಒಂದು ನಿರ್ದಿಷ್ಟವಂಥ ಯೋಜನೆ ಇರಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಂಥ ವ್ಯವಸ್ಥೆ ಮಾಡುವಂಥದ್ದು ಆಡಳಿತ ವ್ಯವಸ್ಥೆ. ಹಾಗಾಗಿ ಸಾರ್ವಜನಿಕ ನೀತಿಗಳ ಮೇಲೆ ಹಾಗೆ ಆಡಳಿತ ನೀತಿಗಳ ಮೇಲೆ ಕೂಡ ಆಡಳಿತದ ಪ್ರಭಾವವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಕೂಡ ಆಡಳಿತದ ಒಂದು ಪಾತ್ರ. ಆಧುನಿಕ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ಇಲ್ಲದಿರುವಂಥ ಜಾಗವನ್ನು ಗಮನಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಆಡಳಿತ ವ್ಯವಸ್ಥೆ ಎಂಬುದು ಇರುತ್ತೆ. ಈ ಒಂದು ಆಡಳಿತ ವ್ಯವಸ್ಥೆ ಹಲವು ರೀತಿಯಲ್ಲಿ ಪಾತ್ರವನ್ನು ನಿರ್ವಹಿಸುತ್ತೆ. ರಾಜಕೀಯ ಸಂರಕ್ಷಣೆ ಮಾಡುತ್ತೆ, ವ್ಯವಸ್ಥೆಯನ್ನು ಕಾರ್ಯನಿರ್ವಹಣೆಯನ್ನು ನಿರಂತರತೆಯನ್ನು ಕಾಪಾಡ್ಕೊಂಡು ಹೋಗುತ್ತೆ, ಸ್ಥಿರತೆಯನ್ನು ಕಾಪಾಡುತ್ತೆ, ಆರ್ಥಿಕ ವ್ಯವಸ್ಥೆಯನ್ನು ಅಭಿವೃದ್ಧಿಗೊಳಿಸುವಂಥದ್ದು ಇರ್ಬೋದು, ದುರ್ಬಲ ವರ್ಗಗಳ ರಕ್ಷಣೆ ಮಾಡುವಂಥದ್ದು, ಸಾರ್ವಜನಿಕ ನೀತಿಗಳ ಮೇಲೆ ಹಾಗೆ ರಾಜಕೀಯ ನೀತಿಗಳ ಮೇಲೆ ಪ್ರಭಾವ ಬೀರುವಂಥದ್ದು, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಂಥದ್ದು, ಎಲ್ಲವುಗಳ ಮೂಲಕ ಆಧುನಿಕ ಕಾಲದಲ್ಲಿ ಆಡಳಿತ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ನಿರ್ವಹಿಸ್ತಿರುವಂಥದ್ದು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ಇದಿಷ್ಟು ಕೂಡ ಆಡಳಿತದ ಪಾತ್ರ ಎಂಬಂಥ ಅಂಶವನ್ನು ತಿಳ್ಕೊಬೇಕಾಗತ್ತೆ. ಇದನ್ನು ನಿಮಗೆ 5 ಅಂಕದ ಪ್ರಶ್ನೆಗಳಿಗೆ ಕೇಳ್ಬೋದು, ಆಡಳಿತದ ಪಾತ್ರವನ್ನು ವಿವರಿಸಿ. ಹಾಗಾಗಿ ಇಷ್ಟು ಅಂಶಗಳನ್ನ ಭಾಳ ಮುಖ್ಯವಾಗಿ ನೆನಪಿಟ್ಕೋಬೇಕಾಗತ್ತೆ, ಅವುಗಳನ್ನ ತಿಳ್ಕೊಬೇಕಾಗತ್ತೆ ಅಂತ ಹೇಳ್ತಾ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನಾಗರಿಕ ಸೇವಾ ವರ್ಗ ಅದರ ಅರ್ಥ ಮತ್ತು ಲಕ್ಷಣಗಳು, ಇವತ್ತು ಬಹಳ ಮುಖ್ಯ ನಿಮಗೆ 5 ಅಂಕದ ಪ್ರಶ್ನೆಗಳಿಗೆ ಸಿವಿಲ್ ಸರ್ವಿಸ್ ಅದರ ಮೀನಿಂಗ್ ಆ್ಯಂಡ್ ಫ್ಯೂಚರ್ಸ್ ಏನಿದೆ ಅವುಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡಿಕೊಡಿ. ಹಾಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.